ನಮಸ್ತೆ ಗೆಳೆಯರೆ, ನಾನಿವತ್ತು ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮ್ ಬಳಿಗೆ ಬರ್ತಾ ಇದ್ದೇನೆ. ಎಲ್ಲಾ ಚಾನೆಲ್ಗಳಿಗೂ ಒಂದೊಂದು ಹೆಸರಿರುತ್ತೆ. ಅದೇ ತರ ನಮ್ಮ ಯೂಟ್ಯೂಬ್ ಚಾನೆಲ್ ಹೆಸರು ಸೂಕ್ತ ಮನಸ್ಸು, ಸಬ್ ಕಾನ್ಸಿಯಸ್ ಮೈಂಡ್. ಏನಿದು ಸೂಕ್ತ ಮನಸ್ಸು? ಈ ಪ್ರಶ್ನೆ ನಿಮಗೆ ಬಂದಿರಬೇಕು. ಇದಕ್ಕೆ ಉತ್ತರ ಈ ಚಾನೆಲ್ ಮುಖಾಂತರ ನಿಮಗೆ ನಾವು ಕೊಡ್ತಾ ಹೋಗ್ತೇವೆ. ಈ ಸೂಕ್ತ ಮನಸ್ಸು ಅನ್ನೋದು ಒಂದು ಬ್ರಹ್ಮಾಂಡ, ಒಂದು ಮ್ಯಾಜಿಕ್, ಒಂದು ಮಿರಾಕಲ್. ಆ ಮ್ಯಾಜಿಕ್ ನಿಮ್ಮ ಮುಂದೆ ತಂದಿಡುವಂತ ಪ್ರಯತ್ನ ಈ ಚಾನೆಲ್ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಮೊದಲಿಗೆ ಸೂಕ್ತ ಮನಸ್ಸು ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮನಸ್ಸು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮನಸ್ಸು ಅಂದ್ರೆ ಮಾನವನ ಅತಿ ಮಹತ್ವಪೂರ್ಣ ಆಸ್ತಿ. ನಮ್ಮ ಎಲ್ಲ ಭಾವನೆಗಳು, ನಡವಳಿಕೆಗಳು, ಚಟುವಟಿಕೆಗಳು, ನಿರ್ಧಾರಗಳು ಎಲ್ಲದಕ್ಕೂ ಮೂಲ ಕಾರಣ ನಮ್ಮ ಮನಸ್ಸು. ಮನಸ್ಸು ಸುಂದರವಾಗಿದ್ರೆ ಜೀವನವನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ರೂಪಿಸ್ಕೋಬಹುದು. ಮನಸ್ಸಿನಲ್ಲಿ 3 ವಿಧಗಳು. ಮೊದಲನೆಯದು ಕಾನ್ಸಿಯಸ್ ಮೈಂಡ್, ಜಾಗೃತ ಮನಸ್ಸು. ಎರಡನೆಯದು ಸೂಕ್ತ ಮನಸ್ಸು, ನಮ್ಮ ಫೇವರೇಟ್ ಟಾಪಿಕ್ ಸಬ್ ಕಾನ್ಸಿಯಸ್ ಮೈಂಡ್. ಹಾಗೂ ಮೂರನೇದು ಅನ್ಕಾನ್ಸಿಯಸ್ ಮೈಂಡ್. ಇವಾಗ ಮನಸ್ಸಿನ 3 ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದು ಜಾಗೃತ ಮನಸ್ಸು, ಕಾನ್ಸಿಯಸ್ ಮೈಂಡ್. ನಾವು ದಿನನಿತ್ಯ ಯೂಸ್ ಮಾಡುವಂತ ಮನಸ್ಸೇ ಜಾಗೃತ ಮನಸ್ಸು. ಫಾರ್ ಎಕ್ಸಾಂಪಲ್, ನಮ್ಮ ಬುದ್ಧಿ ಆಗಿರ್ಬೋದು, ನಮ್ಮ ಯೋಚನೆಗಳಾಗಿರ್ಬೋದು, ಇನ್ನೊಬ್ಬರ ಜೊತೆ ನಾವು ಮಾಡುವಂತ ಚರ್ಚೆಗಳಾಗಿರ್ಬೋದು, ನಾವು ತಗೊಳ್ಳುವಂತ ನಿರ್ಧಾರಗಳಾಗಿರ್ಬೋದು, ಇವು ಎಲ್ಲವೂ ಜಾಗೃತ ಮನಸ್ಸಿನಲ್ಲಿ ಬರುತ್ತವೆ. ಎರಡನೇದು ಸಬ್ ಕಾನ್ಸಿಯಸ್ ಮೈಂಡ್, ನಮ್ಮ ಸೂಕ್ತ ಮನಸ್ಸು. ನಮಗೆ ಅರಿವಿಲ್ಲದಂತೆ ನಮಿಗೋಸ್ಕರ ಕೆಲಸ ಮಾಡ್ತಿರೋ ಮನಸ್ಸು ಅಂದ್ರೆ ಅದು ಸೂಕ್ತ ಮನಸ್ಸು. ನಮ್ಮ ಹಳೆಯ ನೆನಪುಗಳು, ನಮ್ಮ ಭಾವನೆಗಳು, ನಮ್ಮ ಬಾಲ್ಯದ ಅನುಭವಗಳು, ಆ ಬೇಸಿಸ್ ಮೇಲೆ ನಮ್ಮ ಮನಸ್ಸು ನಮಗೋಸ್ಕರ ಕೆಲಸ ಮಾಡ್ತಾ ಇರ್ತದೆ. ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ನಿಮ್ಗೆ ಬರುವಂತ ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ ಬ್ರೀಫ್ ಆಗಿ ಹೇಳ್ತಾ ಇದ್ರೆ ಅದನ್ನ ನಾವು ಸೂಕ್ತ ಮನಸ್ಸು ಅಂತ ಕರೀತೇವೆ. ಮೂರನೇದಾಗಿ ಅನ್ಕಾನ್ಸಿಯಸ್ ಮೈಂಡ್, ಅಜಾಗೃತ ಮನಸ್ಸು. ಅಂದ್ರೆ ನಾವು ನಮ್ಮ ಮನಸ್ಸಿನ ಆಳಕ್ಕೆ ಹೋದಾಗ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಎಲ್ಲವನ್ನು ಹೇಳ್ತೀನಿ ಕ್ಲೀನ್ ಆಗಿ. ಈಗ ನಾವು ಮಲ್ಗಕ್ಕೆ ಹೋಗ್ತಾ ಇದ್ದೇವೆ. ರಾತ್ರಿ ನಾವು ಮಲ್ಗೋಕ್ಕಿಂತ ಮುಂಚೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅಲಾರ್ಮ್ ಇಡ್ತೇವೆ, ಒಂದು ಬೆಡ್ಶೀಟ್ ಓದ್ಕೊಳ್ತೇವೆ, ಫ್ಯಾನ್ ಆನ್ ಮಾಡ್ತೇವೆ. ಇದೆಲ್ಲವೂ ನಮ್ಮ ಜಾಗೃತ ಮನಸ್ಸು ಮಾಡುವಂತ ಕೆಲಸ. ನಾವು ಮಲಗಿ ನಿದ್ದೆ ಮಾಡ್ತೇವೆ, ಆದ್ರೆ ಡೀಪ್ ಸ್ಲೀಪಿಗೆ ಹೋಗೋದಿಲ್ಲ. ಕನಸುಗಳು ಬೀಳಕ್ ಸ್ಟಾರ್ಟ್ ಆಗುತ್ತೆ, ಯಾವುದೋ ಹಳೆ ಯೋಚನೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ನಮ್ಮ ಸೂಕ್ತ ಮನಸ್ಸು ಮಾಡ್ತಿರುವಂತ ಕೆಲಸ. ನಂತರ ನಾವು ಡೀಪ್ ಸ್ಲೀಪಿಗೆ ಹೋಗ್ತೇವೆ. ಕಂಪ್ಲೀಟ್ ನಿದ್ದೆ ಜಾರಿದಾಗ ನಾವು ಹೋಗೋದೇನೆ ಅಜಾಗೃತ ಮನಸ್ಸು, ಅದು ಅನ್ಕಾನ್ಸಿಯಸ್ ಮೈಂಡ್ಗೆ. ಸೊ ಈ ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಅರ್ಥ ಆಗಿದೆ ನಮ್ಮಲ್ಲಿ ಇರುವಂತ ಮನಸ್ಸಲ್ಲಿ ಇರುವಂತ 3 ವಿಧಗಳು. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಚಾನೆಲ್ ಮುಖಾಂತರ ನಾವು ಸಬ್ ಕಾನ್ಸಿಯಸ್ ಮೈಂಡ್ ಯೂಸ್ ಮಾಡಿಕೊಂಡು ನಾವು ಕಂಡಂತ ಕನಸುಗಳನ್ನ ಹೇಗೆ ಸಾಕಾರಗೊಳಿಸ್ಕೋಬಹುದು, ನಾವು ಯಾವುದೇ ಒಂದು ಡ್ರೀಮ್ಗಳನ್ನ ಇಟ್ಕೊಂಡು ಅದನ್ನ ಹೇಗೆ ಅಚೀವ್ ಮಾಡಬಹುದು ಅನ್ನೋದನ್ನ ಮುಂದಿನ ಬರುವಂತ ವಿಡಿಯೋಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ನಮ್ಮ ಲೈಫಲ್ಲಿ ಒಂದು ಮಿರಾಕಲ್ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ಈ ಮುಂದೆ ಬರುವಂತ ವಿಡಿಯೋಗಳನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.